ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣ ಆದ್ರೆ ಮತ್ತೊಂದು ಕಡೆ ಎರಡೆರಡು ಹತ್ಯೆ ಪ್ರಕರಣ ಹುಬ್ಬಳ್ಳಿಯ ಜನರನ್ನ ಬೆಚ್ಚಿ ಬೀಳಿಸಿರೋದು. ಪ್ರಮುಖವಾಗಿ ಈಗ ಅಂಜಲಿಯ ಹತ್ಯೆ ಪ್ರಕರಣ. ಬಿಜೆಪಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸಹಜವಾಗಿ ಬಿಜೆಪಿ ಪಾಳ್ಯಕ್ಕೆ ಪ್ರಮುಖ ಅಸ್ತ್ರ. ರಾಜ್ಯದಲ್ಲಿ ಸರಣಿ ಕೊಲೆ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇಂದು 2 ಹಂತಗಳಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತೆ. ಮೊದಲ ಹಂತದಲ್ಲಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡುತ್ತೆ. 2ನೇ ಹಂತದಲ್ಲಿ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಹೋಗಿ ದೂರು ಕೊಡುತ್ತೆ. ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ರಾಜ್ಯದಲ್ಲಿ, ಅದರ ವೈಫಲ್ಯ ಇದೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತದಾನಕ್ಕೂ ಮೊದಲು ನೇಹಾ ಹತ್ಯೆ ಪ್ರಕರಣ ಪ್ರಮುಖ ಅಸ್ತ್ರವಾಗಿತ್ತು ಬಿಜೆಪಿ ಪಾಳ್ಯಕ್ಕೆ. ಅದರ ಬೆನ್ನಿಗೆ ಈಗ ಅಂಜಲಿಯ ಹತ್ಯೆಯ ಪ್ರಕರಣ. ಇದೇ ಕಾರಣಕ್ಕೆ ಹೋರಾಟಗಳಾಗುತ್ತಂತೆ ಇವತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಅಮಾಯಕ ಜೀವಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಆ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಹೋರಾಟಗಳಾದ್ರೆ ಓಕೆ, ಆದ್ರೆ ಈ ಹತ್ಯೆ ಪ್ರಕರಣ ಮುಂದಿಟ್ಕೊಂಡು ಅದನ್ನೇ ರಾಜಕೀಯ ಮಾಡ್ತೀವಿ ಅನ್ನೋದು ತಪ್ಪು. ಹಾಗಾಗಿ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಬಿಜೆಪಿ ಎಲ್ಲಿ ತನಕ ಈ ಹೋರಾಟವನ್ನ ತೆಗೆದುಕೊಂಡು ಹೋಗುತ್ತೆ ಅಂತ? ಎಸ್ ಶ್ರುತಿ, ಏನಂದರೆ ರಾಜ್ಯದಲ್ಲಿ ಸರಣಿ ಕೊಲೆಗಳನ್ನು ಖಂಡಿಸಿ, ಅಂದರೆ ನೇಹಾ ಕೊಲೆ ಇರ್ಬೋದು, ಅದೇ ರೀತಿ ಅಂಜಲಿ ಕೊಲೆಯನ್ನು ಖಂಡಿಸಿ ಏನು ರಾಜ್ಯದಾದ್ಯಂತ ಆಕ್ರೋಶ ಭುಗಿಲಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಇವತ್ತು 2 ಹಂತದಲ್ಲಿ ಒಂದು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಇಡೀ ರಾಜ್ಯದಾದ್ಯಂತ ಒಂದು ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ತದನಂತರ ಅಂದರೆ ಈ ಅಂಜಲಿ ಕೊಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಜಲಿ ಸಮಾಜ ಅಂದರೆ ಅಂಬಿಗರ ಸಮಾಜದ ಮುಖಂಡರಿಂದ, ಸ್ವಾಮೀಜಿಗಳಿಂದ, ವಿವಿಧ ಮಠಾಧೀಶರುಗಳಿಂದ ಒಂದು ಬೃಹತ್ ಹೋರಾಟವನ್ನು ಇವತ್ತು ಕೈಗೊಂಡಿರ್ತಕ್ಕಂಥದ್ದು. ಒಂದನೇದಾಗಿ ಈ ನೇಹಾ ಕೊಲೆ ಆದಂಥ ಹಿನ್ನೆಲೆಯಲ್ಲಿ ಇದನ್ನೇ ಅಂದರೆ ಅಸ್ತ್ರವನ್ನಾಗಿ ಬಿಜೆಪಿ ಒಂದು ಕಡೆ ಬಳಕೆ ಮಾಡಿಕೊಂಡಿತ್ತು. ಈಗ ಅಂಜಲಿ ಕೊಲೆ ಆಗಿದೆ, ಇದನ್ನು ಕೂಡ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಇದನ್ನು ಖಂಡಿಸಬೇಕು, ಜೊತೆಗೆ ಇದನ್ನು ಕೂಡ ಬಿಜೆಪಿ ಎಲ್ಲೋ ಒಂದು ಕಡೆ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಎದುರಾಗ್ತಾ ಇದೆ. ಯಾಕಂದರೆ ಇವತ್ತು ಬೃಹತ್ ಒಂದು ಮಹಿಳಾ ಮೋರ್ಚಾ, ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಕೂಡ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಅಂಬಿಗರ ಸಮುದಾಯದಿಂದ ವಿವಿಧ ಮಠಾಧೀಶರು ಬೃಹತ್ ಒಂದು ಹೋರಾಟದ ಮೂಲಕ ಸರ್ಕಾರದ ಕಣ್ತೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಕಿಡಿಕ್ ಕಾರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ಒಂದು ಅಂದರೆ 11 ಗಂಟೆಗೆ ಏನು ಈ ಒಂದು ಬೃಹತ್ ಪ್ರತಿಭಟನೆ ಆರಂಭವಾಗುತ್ತೆ. ಅಂಜಲಿ ನಿವಾಸದಿಂದ ಈ ಒಂದು ಪ್ರತಿಭಟನೆ ಆರಂಭವಾಗಿ ಚೆನ್ನಮ್ಮ ವೃತ್ತದವರೆಗೂ ಬೃಹತ್ ಮಟ್ಟದ ಒಂದು ಆಕ್ರೋಶ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ವೇದಿಕೆಯನ್ನು ಕೂಡ ಇಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಶ್ರುತಿ. ಒಟ್ಟಿನಲ್ಲಿ 2 ಹಂತದಲ್ಲಿ ಅಂದರೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಒಂದು ಬೃಹತ್ ಹೋರಾಟವನ್ನು ಕೂಡ ಇಲ್ಲಿ ಇವತ್ತು ನಡೆಸ್ತಾ ಇದೆ. ಜೊತೆಗೆ ಸರ್ಕಾರದ ವಿರುದ್ಧ ಅಂದರೆ ಅಂಜಲಿ ಕೊಲೆ ಇರ್ಬೋದು, ಅದೇ ರೀತಿ ನೇಹಾ ಕೊಲೆಗೆ ಸಂಬಂಧಪಟ್ಟಂತೆ 2 ಕೊಲೆಗಳಿಗೆ ಆ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಉಗ್ರವಾದಂಥ ಆಕ್ರೋಶ ಇವತ್ತು ವ್ಯಕ್ತವಾಗ್ತಾ ಇದೆ. ಜೊತೆಗೆ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಿಯೋಗ ಒಂದು ಮನವಿಯನ್ನು ಇವತ್ತು ಸಲ್ಲಿಸುವ ಮೂಲಕ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣ ಆದ್ರೆ ಮತ್ತೊಂದು ಕಡೆ ಎರಡೆರಡು ಹತ್ಯೆ ಪ್ರಕರಣ ಹುಬ್ಬಳ್ಳಿಯ ಜನರನ್ನ ಬೆಚ್ಚಿ ಬೀಳಿಸಿರೋದು. ಪ್ರಮುಖವಾಗಿ ಈಗ ಅಂಜಲಿಯ ಹತ್ಯೆ ಪ್ರಕರಣ. ಬಿಜೆಪಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸಹಜವಾಗಿ ಬಿಜೆಪಿ ಪಾಳ್ಯಕ್ಕೆ ಪ್ರಮುಖ ಅಸ್ತ್ರ. ರಾಜ್ಯದಲ್ಲಿ ಸರಣಿ ಕೊಲೆ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇಂದು 2 ಹಂತಗಳಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತೆ. ಮೊದಲ ಹಂತದಲ್ಲಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡುತ್ತೆ. 2ನೇ ಹಂತದಲ್ಲಿ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಹೋಗಿ ದೂರು ಕೊಡುತ್ತೆ. ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ರಾಜ್ಯದಲ್ಲಿ, ಅದರ ವೈಫಲ್ಯ ಇದೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತದಾನಕ್ಕೂ ಮೊದಲು
ನೇಹಾ ಹತ್ಯೆ ಪ್ರಕರಣ ಪ್ರಮುಖ ಅಸ್ತ್ರವಾಗಿತ್ತು ಬಿಜೆಪಿ ಪಾಳಯಕ್ಕೆ. ಅದರ ಬೆನ್ನಿಗೆ ಈಗ ಅಂಜಲಿಯ ಹತ್ಯೆಯ ಪ್ರಕರಣ. ಇದೇ ಕಾರಣಕ್ಕೆ ಹೋರಾಟಗಳಾಗುತ್ತಂತೆ ಇವತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಅಮಾಯಕ ಜೀವಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಆ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಹೋರಾಟಗಳಾದ್ರೆ ಓಕೆ, ಆದ್ರೆ ಈ ಹತ್ಯೆ ಪ್ರಕರಣ ಮುಂದಿಟ್ಕೊಂಡು ಅದನ್ನೇ ರಾಜಕೀಯ ಮಾಡ್ತೀವಿ ಅನ್ನೋದು ತಪ್ಪು. ಹಾಗಾಗಿ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಬಿಜೆಪಿ ಎಲ್ಲಿ ತನಕ ಈ ಹೋರಾಟವನ್ನ ತೆಗೆದುಕೊಂಡು ಹೋಗುತ್ತೆ ಅಂತ? ಎಸ್ ಶ್ರುತಿ, ಏನಂದ್ರೆ ರಾಜ್ಯದಲ್ಲಿ ಸರಣಿ ಕೊಲೆಗಳನ್ನು ಖಂಡಿಸಿ, ಅಂದರೆ ನೇಹಾ ಕೊಲೆ ಇರ್ಬೋದು, ಅದೇ ರೀತಿ ಅಂಜಲಿ ಕೊಲೆಯನ್ನು ಖಂಡಿಸಿ ಏನು ರಾಜ್ಯದಾದ್ಯಂತ ಆಕ್ರೋಶ ಭುಗಿಲಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಇವತ್ತು 2 ಹಂತದಲ್ಲಿ ಒಂದು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ BJP ಮಹಿಳಾ ಮೋರ್ಚಾದಿಂದ ಇಡೀ ರಾಜ್ಯದಾದ್ಯಂತ ಒಂದು ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ತದನಂತರ ಅಂದರೆ ಈ ಅಂಜಲಿ ಕೊಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಜಲಿ ಸಮಾಜ ಅಂದರೆ ಅಂಬಿಗರ ಸಮಾಜದ ಮುಖಂಡರಿಂದ, ಸ್ವಾಮೀಜಿಗಳಿಂದ, ವಿವಿಧ ಮಠಾಧೀಶರುಗಳಿಂದ ಒಂದು ಬೃಹತ್ ಹೋರಾಟವನ್ನು ಇವತ್ತು ಕೈಗೊಂಡಿರ್ತಕ್ಕಂಥದ್ದು. ಒಂದನೇದಾಗಿ ಈ ನೇಹಾ ಕೊಲೆ ಆದಂಥ ಹಿನ್ನೆಲೆಯಲ್ಲಿ ಇದನ್ನೇ ಅಂದರೆ ಅಸ್ತ್ರವನ್ನಾಗಿ BJP ಒಂದು ಕಡೆ ಬಳಕೆ ಮಾಡಿಕೊಂಡಿತ್ತು. ಈಗ ಅಂಜಲಿ ಕೊಲೆ ಆಗಿದೆ, ಇದನ್ನು ಕೂಡ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಇದನ್ನು ಖಂಡಿಸಬೇಕು, ಜೊತೆಗೆ ಇದನ್ನು ಕೂಡ BJP ಎಲ್ಲೋ ಒಂದು ಕಡೆ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಎದುರಾಗ್ತಾ ಇದೆ. ಯಾಕಂದರೆ ಇವತ್ತು ಬೃಹತ್ ಒಂದು ಮಹಿಳಾ ಮೋರ್ಚಾ, BJP ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಕೂಡ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಅಂಬಿಗರ ಸಮುದಾಯದಿಂದ ವಿವಿಧ ಮಠಾಧೀಶರು ಬೃಹತ್ ಒಂದು ಹೋರಾಟದ ಮೂಲಕ ಸರ್ಕಾರದ ಕಣ್ತೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಕಿಡಿಕ್ ಕಾರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ಒಂದು ಅಂದರೆ 11 ಗಂಟೆಗೆ ಏನು ಈ ಒಂದು ಬೃಹತ್ ಪ್ರತಿಭಟನೆ ಆರಂಭವಾಗುತ್ತೆ. ಅಂಜಲಿ ನಿವಾಸದಿಂದ ಈ ಒಂದು ಪ್ರತಿಭಟನೆ ಆರಂಭವಾಗಿ ಚೆನ್ನಮ್ಮ ವೃತ್ತದವರೆಗೂ ಬೃಹತ್ ಮಟ್ಟದ ಒಂದು ಆಕ್ರೋಶ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ವೇದಿಕೆಯನ್ನು ಕೂಡ ಇಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಶ್ರುತಿ. ಒಟ್ಟಿನಲ್ಲಿ 2 ಹಂತದಲ್ಲಿ ಅಂದರೆ BJP ಮಹಿಳಾ ಮೋರ್ಚಾದಿಂದ ಒಂದು ಬೃಹತ್ ಹೋರಾಟವನ್ನು ಕೂಡ ಇಲ್ಲಿ ಇವತ್ತು ನಡೆಸ್ತಾ ಇದೆ. ಜೊತೆಗೆ ಸರ್ಕಾರದ ವಿರುದ್ಧ ಅಂದರೆ ಅಂಜಲಿ ಕೊಲೆ ಇರ್ಬೋದು, ಅದೇ ರೀತಿ ನೇಹಾ ಕೊಲೆಗೆ ಸಂಬಂಧಪಟ್ಟಂತೆ 2 ಕೊಲೆಗಳಿಗೆ ಆ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಉಗ್ರವಾದಂಥ ಆಕ್ರೋಶ ಇವತ್ತು ವ್ಯಕ್ತವಾಗ್ತಾ ಇದೆ. ಜೊತೆಗೆ ರಾಜ್ಯಪಾಲರಿಗೂ ಕೂಡ BJP ನಿಯೋಗ ಒಂದು ಮನವಿಯನ್ನು ಇವತ್ತು ಸಲ್ಲಿಸುವ ಮೂಲಕ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಸಹಜವಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣ ಆದ್ರೆ ಮತ್ತೊಂದು ಕಡೆ ಎರಡೆರಡು ಹತ್ಯೆ ಪ್ರಕರಣ ಹುಬ್ಬಳ್ಳಿಯ ಜನರನ್ನ ಬೆಚ್ಚಿ ಬೀಳಿಸಿರೋದು. ಪ್ರಮುಖವಾಗಿ ಈಗ ಅಂಜಲಿಯ ಹತ್ಯೆ ಪ್ರಕರಣ. ಬಿಜೆಪಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸಹಜವಾಗಿ ಬಿಜೆಪಿ ಪಾಳಯಕ್ಕೆ ಪ್ರಮುಖ ಅಸ್ತ್ರ. ರಾಜ್ಯದಲ್ಲಿ ಸರಣಿ ಕೊಲೆ ಖಂಡಿಸಿ ಬೃಹತ್ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇಂದು 2 ಹಂತಗಳಲ್ಲಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತೆ. ಮೊದಲ ಹಂತದಲ್ಲಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡುತ್ತೆ. 2ನೇ ಹಂತದಲ್ಲಿ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಹೋಗಿ ದೂರು ಕೊಡುತ್ತೆ. ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ರಾಜ್ಯದಲ್ಲಿ, ಅದರ ವೈಫಲ್ಯ ಇದೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೂ ಕೂಡ ಬಿಜೆಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತದಾನಕ್ಕೂ ಮೊದಲು ನೇಹಾ ಹತ್ಯೆ ಪ್ರಕರಣ ಪ್ರಮುಖ ಅಸ್ತ್ರವಾಗಿತ್ತು ಬಿಜೆಪಿ ಪಾಳಯಕ್ಕೆ. ಅದರ ಬೆನ್ನಿಗೆ ಈಗ ಅಂಜಲಿಯ ಹತ್ಯೆಯ ಪ್ರಕರಣ. ಇದೇ ಕಾರಣಕ್ಕೆ ಹೋರಾಟಗಳಾಗುತ್ತಂತೆ ಇವತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಅಮಾಯಕ ಜೀವಕ್ಕೆ ಬೆಲೆ ಕೊಡಬೇಕು ಅಂದ್ರೆ ಆ ಸಾವಿಗೆ ನ್ಯಾಯ ಕೊಡಿಸುವಲ್ಲಿ ಹೋರಾಟಗಳಾದ್ರೆ ಓಕೆ, ಆದ್ರೆ ಈ ಹತ್ಯೆ ಪ್ರಕರಣ ಮುಂದಿಟ್ಕೊಂಡು ಅದನ್ನೇ ರಾಜಕೀಯ ಮಾಡ್ತೀವಿ ಅನ್ನೋದು ತಪ್ಪು. ಹಾಗಾಗಿ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಬಿಜೆಪಿ ಎಲ್ಲಿ ತನಕ ಈ ಹೋರಾಟವನ್ನ ತೆಗೆದುಕೊಂಡು ಹೋಗುತ್ತೆ ಅಂತ? ಎಸ್ ಶ್ರುತಿ, ಏನಂದರೆ ರಾಜ್ಯದಲ್ಲಿ ಸರಣಿ ಕೊಲೆಗಳನ್ನು ಖಂಡಿಸಿ, ಅಂದರೆ ನೇಹಾ ಕೊಲೆ ಇರ್ಬೋದು, ಅದೇ ರೀತಿ ಅಂಜಲಿ ಕೊಲೆಯನ್ನು ಖಂಡಿಸಿ ಏನು ರಾಜ್ಯದಾದ್ಯಂತ ಆಕ್ರೋಶ ಭುಗಿಲಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಇವತ್ತು 2 ಹಂತದಲ್ಲಿ ಒಂದು ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ BJP ಮಹಿಳಾ ಮೋರ್ಚಾದಿಂದ ಇಡೀ ರಾಜ್ಯದಾದ್ಯಂತ ಒಂದು ಉಗ್ರವಾದಂಥ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ತದನಂತರ ಅಂದರೆ ಈ ಅಂಜಲಿ ಕೊಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಜಲಿ ಸಮಾಜ ಅಂದರೆ ಅಂಬಿಗರ ಸಮಾಜದ
ಮುಖಂಡರಿಂದ, ಸ್ವಾಮೀಜಿಗಳಿಂದ, ವಿವಿಧ ಮಠಾಧೀಶರುಗಳಿಂದ ಒಂದು ಬೃಹತ್ ಹೋರಾಟವನ್ನ ಇವತ್ತು ಕೈಗೊಂಡಿರ್ತಕ್ಕಂಥದ್ದು. ಒಂದನೇದಾಗಿ ಈ ನೇಹಾ ಕೊಲೆ ಆದಂಥ ಹಿನ್ನೆಲೆಯಲ್ಲಿ ಇದನ್ನೇ ಅಂದರೆ ಅಸ್ತ್ರವನ್ನಾಗಿ ಬಿಜೆಪಿ ಒಂದು ಕಡೆ ಬಳಕೆ ಮಾಡಿಕೊಂಡಿತ್ತು. ಈಗ ಅಂಜಲಿ ಕೊಲೆ ಆಗಿದೆ, ಇದನ್ನು ಕೂಡ ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಇದನ್ನು ಖಂಡಿಸಬೇಕು, ಜೊತೆಗೆ ಇದನ್ನು ಕೂಡ ಬಿಜೆಪಿ ಎಲ್ಲೋ ಒಂದು ಕಡೆ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಎದುರಾಗ್ತಾ ಇದೆ. ಯಾಕಂದರೆ ಇವತ್ತು ಬೃಹತ್ ಒಂದು ಮಹಿಳಾ ಮೋರ್ಚಾ, ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ಕೂಡ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಅಂಬಿಗರ ಸಮುದಾಯದಿಂದ ವಿವಿಧ ಮಠಾಧೀಶರು ಬೃಹತ್ ಒಂದು ಹೋರಾಟದ ಮೂಲಕ ಸರ್ಕಾರದ ಕಣ್ತೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಕಿಡಿಕ್ ಕಾರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಸಾಕಷ್ಟು ಒಂದು ಅಂದರೆ 11 ಗಂಟೆಗೆ ಏನು ಈ ಒಂದು ಬೃಹತ್ ಪ್ರತಿಭಟನೆ ಆರಂಭವಾಗುತ್ತೆ. ಅಂಜಲಿ ನಿವಾಸದಿಂದ ಈ ಒಂದು ಪ್ರತಿಭಟನೆ ಆರಂಭವಾಗಿ ಚೆನ್ನಮ್ಮ ವೃತ್ತದವರೆಗೂ ಬೃಹತ್ ಮಟ್ಟದ ಒಂದು ಆಕ್ರೋಶ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ವೇದಿಕೆಯನ್ನು ಕೂಡ ಇಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಶ್ರುತಿ. ಒಟ್ಟಿನಲ್ಲಿ 2 ಹಂತದಲ್ಲಿ ಅಂದರೆ ಬಿಜೆಪಿ ಮಹಿಳಾ ಮೋರ್ಚಾದಿಂದ ಒಂದು ಬೃಹತ್ ಹೋರಾಟವನ್ನು ಕೂಡ ಇಲ್ಲಿ ಇವತ್ತು ನಡೆಸ್ತಾ ಇದೆ. ಜೊತೆಗೆ ಸರ್ಕಾರದ ವಿರುದ್ಧ ಅಂದರೆ ಅಂಜಲಿ ಕೊಲೆ ಇರ್ಬೋದು, ಅದೇ ರೀತಿ ನೇಹಾ ಕೊಲೆಗೆ ಸಂಬಂಧಪಟ್ಟಂತೆ 2 ಕೊಲೆಗಳಿಗೆ ಆ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಉಗ್ರವಾದಂಥ ಆಕ್ರೋಶ ಇವತ್ತು ವ್ಯಕ್ತವಾಗ್ತಾ ಇದೆ. ಜೊತೆಗೆ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಿಯೋಗ ಒಂದು ಮನವಿಯನ್ನ ಇವತ್ತು ಸಲ್ಲಿಸುವ ಮೂಲಕ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.